ವೆಲ್ಕಮ್ ಬ್ಯಾಕ್. ಎಸ್.ಟಿ. ಸೋಮಶೇಖರ್ ಹಾಗೆ ಮುನಿರತ್ನ ಅವರ ಜಟಾಪಟಿ ಇನ್ನೂ ಕೂಡ ಮುಂದುವರ್ಕೊಂಡು ಹೋಗ್ತಾ ಇದೆ. ಇವತ್ತು ಕೂಡ ಮುನಿರತ್ನ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ ಎಸ್.ಟಿ. ಸೋಮಶೇಖರ್ ಅವರು. ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ, ಯಾರೂ ಸಹ ವಿಧಾನಸೌಧದಲ್ಲಿ ರೇಪ್ ಮಾಡಿಲ್ಲ, ಕರ್ನಾಟಕದ ಇತಿಹಾಸದಲ್ಲಿ ಇಂತಹ ಘಟನೆ ಕೂಡ ಆಗಿಲ್ಲ. ಆದರೆ ಇಂತಹ ಹಿನ್ನೆಲೆ ಇರುವಂತಹ ವ್ಯಕ್ತಿ ಜನಮನ್ನಣೆಗೆ ಯತ್ನಿಸುತ್ತಿದ್ದಾನೆ. ಪರೋಕ್ಷವಾಗಿ ಮುನಿರತ್ನಗೆ ಕುಟುಕಿದ್ದಾರೆ ಸೋಮಶೇಖರ್. ಕೆಂಗೇರಿಯಲ್ಲಿ ಬಿಜೆಪಿ ಶಾಸಕ ಸೋಮಶೇಖರ್ ಮಾತನಾಡಿದ್ದಾರೆ. ಬನ್ನಿ ಹಾಗಾದ್ರೆ ಏನ್ ಹೇಳಿದ್ದಾರೆ ಕೇಳಿ. ನಿದರ್ಶನ ಯಾವತ್ತೂ ಕೂಡ ಇಲ್ಲ ಅಂತ ಅವರಿಗೆ ಇವತ್ತು ಜನಮನ್ನಣೆ ಕೊಡ್ತಕ್ಕಂಥ, ಅವರಿಗೆ ಅಧಿಕಾರವನ್ನ ಕೊಡ್ತಕ್ಕಂಥ, ಅವ್ರನ್ನ ಉಳಿದಾಡ್ತಕ್ಕಂಥ ನೋಡ್ತಾ ಇದ್ರೆ ಉಪಮುಖ್ಯಮಂತ್ರಿಗಳು ಮಾತನಾಡಬೇಕಂತ ಕೆಲಸ. ಇವತ್ತು ರಾಜಕಾರಣ, ಇವತ್ತು ನನ್ನ ಕ್ಷೇತ್ರದಲ್ಲಿ ಕೆಂಗೇರಿ 99% ರಾಜಕಾರಣದಲ್ಲಿ ಅಂತ ಅದು ಉಪಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡಿದ ಸಂದರ್ಭದಲ್ಲಿ 7.5 ಕೋಟಿ ಅನುದಾನವನ್ನು ಕೊಡುವ ಮುಖಾಂತರ ಮೈಸೂರು ರಸ್ತೆಯನ್ನ ಮಾಡಿ ಇವತ್ತು ಯಾವುದರಲ್ಲಿ ಯಾವ ಮಟ್ಟಿಗಾಗಿದೆ. ಇವತ್ತು 14 ಕೋಟಿ ಕೊಟ್ಟಿದ್ದಾರೆ. ಈ ಮೈಸೂರು ರೋಡ್ ನನ್ನ ಕ್ಷೇತ್ರಕ್ಕೆ ನಾನು ಭಾರತೀಯಿಂದ ರೈಲು ರಸ್ತೆಗೆ 14 ಕೋಟಿ ವೈಟ್ ಟಾಪಿಂಗ್ ಇರ್ಬೋದು, ಮತ್ತೆ ಡಾಲರೀಕರಣ ಕೊಡ್ತಕ್ಕಂಥ ಉಪಮುಖ್ಯಮಂತ್ರಿಗಳು ಪ್ರಜಾಸತ್ತಾತ್ಮಕ ವಿಧಾನಸೌಧದಲ್ಲಿ ಮಾಡಿದಂತ ನಿದರ್ಶನ ಯಾವತ್ತೂ ಕೂಡ ಇಲ್ಲ. ವೆಲ್ಕಮ್ ಬ್ಯಾಕ್. ಎಸ್.ಟಿ. ಸೋಮಶೇಖರ್ ಹಾಗೆ ಮುನಿರತ್ನ ಅವರ ಜಟಾಪಟಿ ಇನ್ನೂ ಕೂಡ ಮುಂದುವರ್ಕೊಂಡು ಹೋಗ್ತಾ ಇದೆ. ಇವತ್ತು ಕೂಡ ಮುನಿರತ್ನ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ ಎಸ್.ಟಿ. ಸೋಮಶೇಖರ್ ಅವರು. ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ, ಯಾರೂ ಸಹ ವಿಧಾನಸೌಧದಲ್ಲಿ ರೇಪ್ ಮಾಡಿಲ್ಲ, ಕರ್ನಾಟಕದ ಇತಿಹಾಸದಲ್ಲಿ ಇಂತಹ ಘಟನೆ ಕೂಡ ಆಗಿಲ್ಲ. ಆದರೆ ಇಂತಹ ಹಿನ್ನೆಲೆ ಇರುವಂತಹ ವ್ಯಕ್ತಿ ಜನಮನ್ನಣೆಗೆ ಯತ್ನಿಸುತ್ತಿದ್ದಾನೆ. ಪರೋಕ್ಷವಾಗಿ ಮುನಿರತ್ನಗೆ ಕುಟುಕಿದ್ದಾರೆ ಸೋಮಶೇಖರ್. ಕೆಂಗೇರಿಯಲ್ಲಿ ಬಿಜೆಪಿ ಶಾಸಕ ಸೋಮಶೇಖರ್ ಮಾತನಾಡಿದ್ದಾರೆ. ಬನ್ನಿ ಹಾಗಾದ್ರೆ ಏನ್ ಹೇಳಿದ್ದಾರೆ ಕೇಳಿ. ನಿದರ್ಶನ ಯಾವತ್ತೂ ಕೂಡ ಇಲ್ಲ ಅಂತ ಅವರಿಗೆ ಇವತ್ತು ಜನಮನ್ನಣೆ ಕೊಡ್ತಕ್ಕಂಥ, ಅವರಿಗೆ ಅಧಿಕಾರವನ್ನ ಕೊಡ್ತಕ್ಕಂಥ, ಅವ್ರನ್ನ ಉಳಿದಾಡ್ತಕ್ಕಂಥ ನೋಡ್ತಾ ಇದ್ರೆ ಉಪಮುಖ್ಯಮಂತ್ರಿಗಳು ಮಾತನಾಡಬೇಕಂತ ಕೆಲಸ. ಇವತ್ತು ರಾಜಕಾರಣ, ಇವತ್ತು ನನ್ನ ಕ್ಷೇತ್ರದಲ್ಲಿ ಕೆಂಗೇರಿ 99% ರಾಜಕಾರಣದಲ್ಲಿ ಅಂತ ಅದು ಉಪಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡಿದ ಸಂದರ್ಭದಲ್ಲಿ 7.5 ಕೋಟಿ ಅನುದಾನವನ್ನು ಕೊಡುವ ಮುಖಾಂತರ ಮೈಸೂರು ರಸ್ತೆಯನ್ನ ಮಾಡಿ ಇವತ್ತು ಯಾವುದರಲ್ಲಿ ಯಾವ ಮಟ್ಟಿಗಾಗಿದೆ. ಇವತ್ತು 14 ಕೋಟಿ ಕೊಟ್ಟಿದ್ದಾರೆ. ಈ ಮೈಸೂರು ರೋಡ್ ನನ್ನ ಕ್ಷೇತ್ರಕ್ಕೆ ನಾನು ಭಾರತೀಯಿಂದ ರೈಲು ರಸ್ತೆಗೆ 14 ಕೋಟಿ ವೈಟ್ ಟಾಪಿಂಗ್ ಇರ್ಬೋದು, ಮತ್ತೆ ಡಾಲರೀಕರಣ ಕೊಡ್ತಕ್ಕಂಥ ಉಪಮುಖ್ಯಮಂತ್ರಿಗಳು ಪ್ರಜಾಸತ್ತಾತ್ಮಕ ವಿಧಾನಸೌಧದಲ್ಲಿ ಮಾಡಿದಂತ ನಿದರ್ಶನ ಯಾವತ್ತೂ ಕೂಡ ಇಲ್ಲ. ವೆಲ್ಕಮ್ ಬ್ಯಾಕ್. ಎಸ್.ಟಿ. ಸೋಮಶೇಖರ್ ಹಾಗೆ ಮುನಿರತ್ನ ಅವರ ಜಟಾಪಟಿ ಇನ್ನೂ ಕೂಡ ಮುಂದುವರ್ಕೊಂಡು ಹೋಗ್ತಾ ಇದೆ. ಇವತ್ತು ಕೂಡ ಮುನಿರತ್ನ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ ಎಸ್.ಟಿ. ಸೋಮಶೇಖರ್ ಅವರು. ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ, ಯಾರೂ ಸಹ ವಿಧಾನಸೌಧದಲ್ಲಿ ರೇಪ್ ಮಾಡಿಲ್ಲ, ಕರ್ನಾಟಕದ ಇತಿಹಾಸದಲ್ಲಿ ಇಂತಹ ಘಟನೆ ಕೂಡ ಆಗಿಲ್ಲ. ಆದರೆ ಇಂತಹ ಹಿನ್ನೆಲೆ ಇರುವಂತಹ ವ್ಯಕ್ತಿ ಜನಮನ್ನಣೆಗೆ ಯತ್ನಿಸುತ್ತಿದ್ದಾನೆ. ಪರೋಕ್ಷವಾಗಿ ಮುನಿರತ್ನಗೆ ಕುಟುಕಿದ್ದಾರೆ ಸೋಮಶೇಖರ್. ಕೆಂಗೇರಿಯಲ್ಲಿ ಬಿಜೆಪಿ ಶಾಸಕ ಸೋಮಶೇಖರ್ ಮಾತನಾಡಿದ್ದಾರೆ. ಬನ್ನಿ ಹಾಗಾದ್ರೆ ಏನ್ ಹೇಳಿದ್ದಾರೆ ಕೇಳಿ. ನಿದರ್ಶನ ಯಾವತ್ತೂ ಕೂಡ ಇಲ್ಲ ಅಂತ ಅವರಿಗೆ ಇವತ್ತು ಜನಮನ್ನಣೆ ಕೊಡ್ತಕ್ಕಂಥ, ಅವರಿಗೆ ಅಧಿಕಾರವನ್ನ ಕೊಡ್ತಕ್ಕಂಥ, ಅವ್ರನ್ನ ಉಳಿದಾಡ್ತಕ್ಕಂಥ ನೋಡ್ತಾ ಇದ್ರೆ ಉಪಮುಖ್ಯಮಂತ್ರಿಗಳು ಮಾತನಾಡಬೇಕಂತ ಕೆಲಸ. ಇವತ್ತು ರಾಜಕಾರಣ, ಇವತ್ತು ನನ್ನ ಕ್ಷೇತ್ರದಲ್ಲಿ ಕೆಂಗೇರಿ 99% ರಾಜಕಾರಣದಲ್ಲಿ ಅಂತ ಅದು ಉಪಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡಿದ ಸಂದರ್ಭದಲ್ಲಿ 7.5 ಕೋಟಿ ಅನುದಾನವನ್ನು ಕೊಡುವ ಮುಖಾಂತರ ಮೈಸೂರು ರಸ್ತೆಯನ್ನ ಮಾಡಿ ಇವತ್ತು ಯಾವುದರಲ್ಲಿ ಯಾವ ಮಟ್ಟಿಗಾಗಿದೆ. ಇವತ್ತು 14 ಕೋಟಿ ಕೊಟ್ಟಿದ್ದಾರೆ. ಈ ಮೈಸೂರು ರೋಡ್ ನನ್ನ ಕ್ಷೇತ್ರಕ್ಕೆ ನಾನು ಭಾರತೀಯಿಂದ ರೈಲು ರಸ್ತೆಗೆ 14 ಕೋಟಿ ವೈಟ್ ಟಾಪಿಂಗ್ ಇರ್ಬೋದು, ಮತ್ತೆ ಡಾಲರೀಕರಣ ಕೊಡ್ತಕ್ಕಂಥ ಉಪಮುಖ್ಯಮಂತ್ರಿಗಳು ಪ್ರಜಾಸತ್ತಾತ್ಮಕ ವಿಧಾನಸೌಧದಲ್ಲಿ ಮಾಡಿದಂತ ನಿದರ್ಶನ ಯಾವತ್ತೂ ಕೂಡ ಇಲ್ಲ. ವೆಲ್ಕಮ್ ಬ್ಯಾಕ್. ಎಸ್.ಟಿ. ಸೋಮಶೇಖರ್ ಹಾಗೆ ಮುನಿರತ್ನ ಅವರ ಜಟಾಪಟಿ ಇನ್ನೂ ಕೂಡ ಮುಂದುವರ್ಕೊಂಡು ಹೋಗ್ತಾ ಇದೆ. ಇವತ್ತು ಕೂಡ ಮುನಿರತ್ನ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ ಎಸ್.ಟಿ. ಸೋಮಶೇಖರ್ ಅವರು. ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ, ಯಾರೂ ಸಹ ವಿಧಾನಸೌಧದಲ್ಲಿ ರೇಪ್ ಮಾಡಿಲ್ಲ, ಕರ್ನಾಟಕದ ಇತಿಹಾಸದಲ್ಲಿ ಇಂತಹ ಘಟನೆ ಕೂಡ ಆಗಿಲ್ಲ. ಆದರೆ ಇಂತಹ ಹಿನ್ನೆಲೆ ಇರುವಂತಹ ವ್ಯಕ್ತಿ ಜನಮನ್ನಣೆಗೆ ಯತ್ನಿಸುತ್ತಿದ್ದಾನೆ. ಪರೋಕ್ಷವಾಗಿ ಮುನಿರತ್ನಗೆ ಕುಟುಕಿದ್ದಾರೆ ಸೋಮಶೇಖರ್. ಕೆಂಗೇರಿಯಲ್ಲಿ ಬಿಜೆಪಿ ಶಾಸಕ ಸೋಮಶೇಖರ್ ಮಾತನಾಡಿದ್ದಾರೆ. ಬನ್ನಿ ಹಾಗಾದ್ರೆ ಏನ್ ಹೇಳಿದ್ದಾರೆ ಕೇಳಿ. ನಿದರ್ಶನ ಯಾವತ್ತೂ ಕೂಡ ಇಲ್ಲ ಅಂತ ಅವರಿಗೆ ಇವತ್ತು ಜನಮನ್ನಣೆ ಕೊಡ್ತಕ್ಕಂಥ, ಅವರಿಗೆ ಅಧಿಕಾರವನ್ನ ಕೊಡ್ತಕ್ಕಂಥ, ಅವ್ರನ್ನ ಉಳಿದಾಡ್ತಕ್ಕಂಥ ನೋಡ್ತಾ ಇದ್ರೆ ಉಪಮುಖ್ಯಮಂತ್ರಿಗಳು ಮಾತನಾಡಬೇಕಂತ ಕೆಲಸ. ಇವತ್ತು ರಾಜಕಾರಣ,
ವೆಲ್ಕಮ್ ಬ್ಯಾಕ್. ಎಸ್.ಟಿ. ಸೋಮಶೇಖರ್ ಹಾಗೆ ಮುನಿರತ್ನ ಅವರ ಜಟಾಪಟಿ ಇನ್ನೂ ಕೂಡ ಮುಂದುವರ್ಕೊಂಡು ಹೋಗ್ತಾ ಇದೆ. ಇವತ್ತು ಕೂಡ ಮುನಿರತ್ನ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ ಎಸ್.ಟಿ. ಸೋಮಶೇಖರ್ ಅವರು. ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ, ಯಾರೂ ಸಹ ವಿಧಾನಸೌಧದಲ್ಲಿ ರೇಪ್ ಮಾಡಿಲ್ಲ, ಕರ್ನಾಟಕದ ಇತಿಹಾಸದಲ್ಲಿ ಇಂತಹ ಘಟನೆ ಕೂಡ ಆಗಿಲ್ಲ. ಆದರೆ ಇಂತಹ ಹಿನ್ನೆಲೆ ಇರುವಂತ ವ್ಯಕ್ತಿ ಜನಮನ್ನಣೆಗೆ ಯತ್ನಿಸುತ್ತಿದ್ದಾನೆ, ಪರೋಕ್ಷವಾಗಿ ಮುನಿರತ್ನಗೆ ಕುಟುಕಿದ್ದಾರೆ ಸೋಮಶೇಖರ್. ಕೆಂಗೇರಿಯಲ್ಲಿ ಬಿಜೆಪಿ ಶಾಸಕ ಸೋಮಶೇಖರ್ ಮಾತನಾಡಿದ್ದಾರೆ. ಬನ್ನಿ ಹಾಗಾದ್ರೆ ಏನ್ ಹೇಳಿದ್ದಾರೆ ಕೇಳಿ. ನಿದರ್ಶನ ಯಾವತ್ತೂ ಕೂಡ ಇಲ್ಲ ಅಂತ ಅವರಿಗೆ ಇವತ್ತು ಜನಮನ್ನಣೆ ಕೊಡ್ತಕ್ಕಂಥ, ಅವರಿಗೆ ಅಧಿಕಾರವನ್ನು ಕೊಡ್ತಕ್ಕಂಥ, ಅವ್ರನ್ನ ಉಳಿದಾಡ್ತಕ್ಕಂಥದ್ದನ್ನು ನೋಡ್ತಾ ಇದ್ರೆ ಉಪಮುಖ್ಯಮಂತ್ರಿಗಳು ಮಾತನಾಡಬೇಕಂತ ಕೆಲಸ. ಇವತ್ತು ರಾಜಕಾರಣ, ಇವತ್ತು ನನ್ನ ಕ್ಷೇತ್ರದಲ್ಲಿ ಕೆಂಗೇರಿ 199% ರಾಜಕಾರಣದಲ್ಲಿ ಅಂತ ಅದು ಉಪಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡಿದ ಸಂದರ್ಭದಲ್ಲಿ 700 ಕೋಟಿ ಅನುದಾನವನ್ನು ಕೊಡುವ ಮುಖಾಂತರ ಮೈಸೂರು ರಸ್ತೆಯನ್ನ ಮಾಡಿ ಇವತ್ತು ಯಾವುದನ್ನು ಯಾವ ಮಟ್ಟಿಗಾಗಿದೆ. ಇವತ್ತು 16 ಕೋಟಿ ಕೊಟ್ಟಿದ್ದಾರೆ. ಈ ಮೈಸೂರು ರೋಡ್ ನನ್ನ ಕ್ಷೇತ್ರಕ್ಕೆ ಇವತ್ತು ನನ್ನ ಮಾತಿನಿಂದ ಮೇನ್ ರಸ್ತೆಗೆ 16 ಕೋಟಿ ವೈಟ್ ಟಾಪಿಂಗ್ ಇರ್ಬೋದು, ಮತ್ತೆ ಡಾಬರೀಕರಣ ಕೊಡ್ತಾ ಉಪಮುಖ್ಯಮಂತ್ರಿಗಳು ಅತ್ಯಾಚಾರ ವಿಧಾನಸೌಧದಲ್ಲಿ ಮಾಡಿದಂತ ನಿದರ್ಶನ ಯಾವತ್ತೂ ಕೂಡ ಇಲ್ಲ. ವೆಲ್ಕಮ್ ಬ್ಯಾಕ್. ಎಸ್.ಟಿ. ಸೋಮಶೇಖರ್ ಹಾಗೆ ಮುನಿರತ್ನ ಅವರ ಜಟಾಪಟಿ ಇನ್ನೂ ಕೂಡ ಮುಂದುವರ್ಕೊಂಡು ಹೋಗ್ತಾ ಇದೆ. ಇವತ್ತು ಕೂಡ ಮುನಿರತ್ನ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ ಎಸ್.ಟಿ. ಸೋಮಶೇಖರ್ ಅವರು. ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ, ಯಾರೂ ಸಹ ವಿಧಾನಸೌಧದಲ್ಲಿ ರೇಪ್ ಮಾಡಿಲ್ಲ, ಕರ್ನಾಟಕದ ಇತಿಹಾಸದಲ್ಲಿ ಇಂತಹ ಘಟನೆ ಕೂಡ ಆಗಿಲ್ಲ. ಆದರೆ ಇಂತಹ ಹಿನ್ನೆಲೆ ಇರುವಂತ ವ್ಯಕ್ತಿ ಜನಮನ್ನಣೆಗೆ ಯತ್ನಿಸುತ್ತಿದ್ದಾನೆ, ಪರೋಕ್ಷವಾಗಿ ಮುನಿರತ್ನಗೆ ಕುಟುಕಿದ್ದಾರೆ ಸೋಮಶೇಖರ್. ಕೆಂಗೇರಿಯಲ್ಲಿ ಬಿಜೆಪಿ ಶಾಸಕ ಸೋಮಶೇಖರ್ ಮಾತನಾಡಿದ್ದಾರೆ. ಬನ್ನಿ ಹಾಗಾದ್ರೆ ಏನ್ ಹೇಳಿದ್ದಾರೆ ಕೇಳಿ.